ಬೆಂಗಳೂರು ಆಚೆ ಯಾವ ಥರ ಇದೆ ಅಂತ ಹೇಳ್ಕೊಂಡ್ರೆ ಸೀರಿಯಸ್ಸಾಗಿ ತುಂಬ ಖುಷಿ ಆಗುತ್ತೆ ಗುರು ನೇಚರ್ ನೋಡೋದಕ್ಕೆ. ನೋಡಿ ವಾ ಏನು ತಣ್ಣಗೆ ಗಾಳಿ ಬೀಸ್ತಾ ಇದೆ ಅಂತ ಹೇಳಿದ್ರೆ ವಾ ಲೈಫು ಎಂಜಾಯ್ ಮಾಡೋದ್ರಲ್ಲಿ ಮಾತ್ರ ಸೂಪರ್ ಆಗೈತೆ. ಟ್ರೆಕ್ಕಿಂಗ್ ಮಾತ್ರ ಹೋಗ್ಬಿಟ್ರೆ ಅಂತೂ ನೋಡಿ ಹೆಂಗಿದೆ ಅಂತ ಹೇಳ್ಕೊಂಡು ಯಾವ ಗಾಳಿ ಮಾತ್ರ ಮಸ್ತಾಗಿ ಬೀಸ್ತಾ ಇದೆ. ಈ ಹುಳುಗಳು ನೋಡು ಗುರು, ಕಲ್ಗಲ್ದಲ್ಲಿ ಎಷ್ಟು ಸೂಪರಾಗಿ ಬೆಳೆದಿದೆ. ವಾ ಇವು ಮಾತ್ರ ಮಸ್ತಾಗಿದೆ. ಈ ಕಡೆ ವಾ ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ. ಬಾ ಜಸ್ಟ್ ಮಿಸ್ ಆಗಿದೆ, ಕೆಳಗೆ ಹೋಗ್ಬಿಡ್ತಾ ಇದೆ ಅನಿಸ್ತೈತೆ. ಹಾಂ, ಇದೊಂದು ಅರ್ಧ ಬೆಟ್ಟ ಮಾತ್ರ ಹರ್ತಿರೋದು. ವಾ ತಣ್ಣನೆ ಗಾಳಿ ಪರಿಮಳ ಬೀರಿ ಅಂತ ಸಕ್ಕತ್ತಾಗಿದೆ ಸಾಂಗ್ ಮಾತ್ರ ಇದು. ಫ್ರೆಂಡ್ಸ್, ಈ ಬೆಟ್ಟ ಹತ್ತಬೇಕಂದ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ ಅನ್ಕೊಳ್ತೀನಿ. ಈ ಟ್ರೆಕ್ಕಿಂಗ್ ಮಾಡೋರೆಲ್ಲ ಯಾವ ಥರ ಹತ್ತುತ್ತಾರಂತೂ ನನಗಂತೂ ಗೊತ್ತಿಲ್ಲಪ್ಪ. ನೋಡಿ ಬಾ ಇದು ಈ ಬೆಟ್ಟ ಕಷ್ಟಪಟ್ಟಿದೆ. ಎಷ್ಟು ಕೆಳಗೆ ಡೀಪ್ ಇದೆ ನೋಡಿ, ಕಾಣಿಸ್ತಾ ಇದೆಯಾ? ಝೂಮ್ ಮಾಡ್ತೀನಿ ನೋಡಿ. ಬೆಳಿಗ್ಗೆ ಹತ್ತಿದ್ದಕ್ಕೂ ಸಾರ್ಥಕ ಆಗೋಯ್ತು ಅನಿಸ್ತೈತೆ. ಇನ್ನು ಅಲ್ಲೊಂದು ಬೆಟ್ಟ ಕಾಣಿಸ್ತಿದೆ, ಅದ್ರ ಪಕ್ಕದಲ್ಲಿ ಚಿಕ್ಕದೊಂದು ಬೆಟ್ಟ, ಅದ್ರ ಪಕ್ಕದಲ್ಲಿ ಒಂದು ಚಿಕ್ಕ ಬೆಟ್ಟ, ಅದ್ರ ಪಕ್ಕದಲ್ಲಿ ಒಂದು ಚಿಕ್ಕ ಬೆಟ್ಟ, ಅದ್ರ ಪಕ್ಕದಲ್ಲಿ ಸ್ವಲ್ಪ ಅದೊಂದು ದೊಡ್ಡದು. ಇದ್ರ ಪಕ್ಕದಲ್ಲಿ ನೋಡ್ಕೊಂಡ್ರೆ ಇದು ಸ್ಮಾರ್ಟ್ ಆಗೈತೆ, ಹತ್ಬೋದು ಅನ್ಕೋತೀನಿ. ಕ್ರಾಸಲ್ಲಿ ಹತ್ತಿದ್ರೆ ಮುಗಿಸ್ಬೋದು ಇದನ್ನು ನೋಡಿ. ಸೂಪರ್ ಆಗೈತೆ ಮಾತ್ರ. ಅಲ್ಲಿ ಏನೋ ಒಂದು ಆ ಥರ ನಿಂತ್ಕೊಂಡಿದ್ದಾರೆ ಪಾಪ, ಅವರು ಬೆಳಗ್ಗೆ ಹತ್ಬಿಟ್ಟಿದ್ದಾರೆ ಫ್ಯಾಮಿಲಿ ಕರ್ಕೊಂಡು. ಇದೇ ಮಧ್ಯದಲ್ಲಿ ಒಂದು ತೆಂಗಿನ ಮರದ ತೋಟ ಇದೆ. ಆ ತೋಟ ಪಕ್ಕದಲ್ಲಿ ಒಂದು ಹೂವಾಗ್ಲಿದೆ ನೋಡಿ, ಅದು ಕಾಣಿಸಲ್ಲ, ಫುಲ್ಲು ಒಳಗೋಗ್ಬಿಟ್ಟಿದೆ ಇದು. ಅಪ್ಪ ಬಿಸಿಲು ಭಯಂಕರ ಇದೆ ಮಾರಾಯರ. ಇಲ್ಲಿದೆ ಊರು. ಇಲ್ಲೆಲ್ಲ ನವಿಲುಗಳೆಲ್ಲ ತುಂಬ ಸೂಪರಾಗಿದೆ. ತುಂಬ ಅಂದರೆ ತುಂಬಾ ಇದೆ ನವಿಲುಗಳು.